ಸ್ನೇಹಿತರೆ, ಟೊಮೊಟೊ ನಾಟಿ ಮಾಡೋಂಥ ವಿಧಾನ ಯಾವ ರೀತಿ ಅಂತಂದರೆ, ನೋಡಿ ಹಿಂಗೆ ಬೆಡ್ ಮಾಡ್ಕೊಂಡಿರ್ತೀವಲ್ಲ, ಬೆಡ್ ಮಾಡ್ಕೊಂಡು ಲ್ಯಾಟ್ರಲ್ ಎಳ್ಕೊಂಡಿರ್ತೀವಿ. ಆ ಲ್ಯಾಟ್ರಲ್ಲಲ್ಲಿ ಒಂದು ಕಾಲಡಿಗೆ ಒಂದು ಹೋಲ್ ಇರ್ತವೆ. ಆ ಒಂದು ಕಾಲಡಿ ಹೋಲಿಗೆ ನಾವು ಸೆಂಟ್ರ್ ಮಾಡ್ಕೊಂಡು ಒಂದು ಹೋಲಿನ ಆ ಕಡೆ ಎಡಗಡೆಗೆ ಒಂದ್ಸರಿ, ಒಂದು ಹೋಲಿನ ಬಲಗಡೆಗೆ ಒಂದ್ಸರಿ ಹಿಂಗೆ ಹಿಂಗೆ ಗುಂಡಿ ಮಾಡ್ಕೋಬೇಕು. ಗುಂಡಿ ಮಾಡ್ಕೊಂಡು ಅದರಲ್ಲಿ ಸಸಿ ನಾಟಿ ಮಾಡಬೇಕು. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಇದು ಲ್ಯಾಟ್ರಲ್ ಇರುತ್ತಲ್ಲ, ಗಿಡ ದೊಡ್ಡವಾದ್ಮೇಲೆ ಲ್ಯಾಟ್ರಲ್ಲು ಗಾಳಿಗೆ ಮಳೆಗೆ ಎಕಡೆಕ್ಕೂ ಹೋಗೋದಿಲ್ಲ, ಸೆಂಟ್ರಲ್ಲೇ ಇರ್ತವೆ. ಹಾಗಾಗಿ ರೈತರು ಒಂದೇ ಕಡೆಗೆ ಮಾಡಬಾರ್ದು. ಈಗ ಜುಲೈ ಟೈಮಲ್ಲಿ ಗಾಳಿ ಇರುತ್ತಾ, ಗಾಳಿ ಒಂದು ಸೈಡ್ ಇರುತ್ತೆ, ಬರೀ ಅದ್ರ ಆಪೋಸಿಟೇ ನಾವು ಹೋಲ್ ಮಾಡ್ಕೊಂಡು ಗಿಡ ಹಾಕಿದಾಗ ಮತ್ತೆ ಗಾಳಿ ಚೇಂಜ್ ಆದಾಗ ಎಲ್ಲ ಒಂದು ಸೈಡ್ ಹೋಗ್ಬಿಡ್ತದೆ, ಮತ್ತು ಬರೀ ಅದೇ ಕೆಲಸ ಮಾಡೋಕ್ಕಾಗುತ್ತೆ. ಅದಕ್ಕೆ ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಡು. ಸ್ವಲ್ಪ ಅಲ್ಲ, ಸ್ವಲ್ಪ ಇನ್ನು ಕೆಳಕ್ಕಂತಬೇಕು, ಒಂದು ಪಾಯಿಂಟ್ ಒಂದು ಪಾಯಿಂಟ್ ಕೆಳಕ್ಕಿರಲಿ ಫ್ರೀಯಾಗಿ. ಈ ರೀತಿ ಆ ಕಡೆ ಈ ಕಡೆ ಮಾಡ್ಕೊಂಡು ಹೋಗ್ಬೇಕು, ಮತ್ತು ಅದರಲ್ಲಿ ಸಸಿ ಹಾಕ್ಕೋಬೇಕು. ಸಸಿ ಯಾವ ರೀತಿ ಹಾಕ್ಬೇಕು ಅಂತಂದರೆ, ಈ ಹೋಲ್ ಮಾಡ್ಕೊಂಡು ಹೋಗಿರ್ತೀವಲ್ಲ, ಆ ಹೋಲಿಗೆ ಒಂದು ಹಾಕಿ ನೋಡಿ, ಲ್ಯಾಟ್ರಲಿಂದ ಈ ಕಡೆ ಒಂದು ಗಿಡ ಹಾಕಿದ್ದಾರೆ, ಮತ್ತು ಅಲ್ಲಿ ಈ ಕಡೆ ಹಾಕಿದ್ದಾರೆ, ಮತ್ತು ಅಲ್ಲಾಗಲೇ ಬಲಗಡೆ ಹಾಕಿದ್ದಾರೆ. ಅಂದರೆ ನಾವು ಈಗ ತಂದಿರೋ ಸಸಿ 18 ದಿನದ ಸಸಿ, ಸ್ವಲ್ಪ ಚಿಕ್ಕವೇ ಇದ್ದಾವೆ. ಇಷ್ಟು ಚಿಕ್ಕವನ್ನ ಏನಕ್ಕೆ ತಗೊಂಬಂದ್ವಿ ಅಂತಂದರೆ, ಅಲ್ಲೇ ಒಂದು 24-25 ದಿನದ ಸಸಿ ಏನಾಗಿರ್ತವೆ ಅಂತಂದರೆ, ಅದ್ರದ್ದು ಸ್ಟೆಮ್ಮು ಸ್ವಲ್ಪ ದಪ್ಪ ಇರುತ್ತೆ. ಆ ಕಾಂಡ ದಪ್ಪ ಇದ್ದಾಗ ಈ ತರಬೇಕಾರಾಗ ಹಾಕ್ಬೇಕಾರಾಗ ಅವಾಗೆಲ್ಲ ಮುರ್ಕೊಂಡು ಹೋಗೋಂಥ ಚಾನ್ಸಸ್ಸು ಭಾಳ ಇರ್ತವೆ. ಇವು ಆದರೆ ಹಂಗೆ ಮುರ್ಕೊಂಡು ಹೋಗಲ್ಲ, ಒಂದು ಸ್ವಲ್ಪ ಬೆಂಡಾದ್ರೂ ಸಹ ಮತ್ತೆ ಮೇಲಕ್ಕೆ ಹಂಗೆ ಚಿಗುರ್ತವೆ. ಇವು ಮುರಿಯಲ್ಲ. ಇವು ನೀವು ಯಾವ ಥರನೇ ತಗೊಂಬಂದ್ರೂ ಅಲ್ಲಿಂದ ಮುರಿಯೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕವೇ ತಗೊಂಬಂದಿದ್ವಿ ಸಸಿ.